ನಮಸ್ಕಾರ ಎಲ್ಲರಿಗೂ ಬೋಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ ಸ್ಟ್ರೈಟ್ ಅವೇ ವಿತೌಟ್ ಮೇಕಿಂಗ್. ಏನಿದೆ ಮೊದಲನೇ ಅಪ್ಡೇಟು, ಪೃಥ್ವಿ ಶಾ ಒಂದು ಸ್ಟೇಟ್ಮೆಂಟ್ ಕೊಡಿದ್ದಾರೆ ಟ್ರೋಲಿಂಗ್ ರಿಲೇಟೆಡ್. ಲಾಸ್ಟ್ ಇಯರು ಅರೌಂಡ್ ಎಷ್ಟು ಡೆಲ್ಲಿ ಕ್ಯಾಪಿಟಲ್ಸ್ಗೆ 7 ಕೋಟಿಗೋ 8 ಕೋಟಿಲೋ ಆಡಿದ್ರು. ಈ ಇಯರ್ ಬೇರೆ ಅನ್ಸಾಲ್ಡ್ ಆಗಿದ್ದಾರೆ ಪೃಥ್ವಿ ಶಾ ಟ್ರೋಲಿಂಗ್ ಬಗ್ಗೆ ಮಾತಾಡಿದರೆ ಟ್ರೋಲ್ಸ್ಗಳನ್ನ ಅವ್ರ ಮೇಲೆ ಆಗುವಂಥ ಟ್ರೋಲ್ಸ್ಗಳನ್ನ ನೋಡ್ತಾನೆ ಇರ್ತಾರಂತೆ. ಫಿಟ್ನೆಸ್ ಇಲ್ಲ, ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಬರೀ ಹುಡುಗಿರ್ನ ಹಾಕೊಂಡು ತಿರುಗ್ತಾನೆ, ಹಂಗೆ ಹಿಂಗೆ ಬರೀ ಇಂಥ ಟ್ರೋಲ್ಗಳೇ ಬರ್ತಾ ಇರ್ತವೆ. ನಾನು ನೋಡ್ತೀನಿ ಟ್ರೋಲ್ಸ್ಗಳನ್ನ. ಟ್ರೋಲಿಂಗ್ ಇಸ್ ಓಕೆ, ಅದು ಪಾಸಿಟಿವ್ ಆಗೋ ತೊಗೋಬೋದು, ನೆಗೆಟಿವ್ ಆಗೋ ತೊಗೋಬೋದು. ಒಂದು ತಕ್ಕ ಮಟ್ಟಿಗೆ ಇದು ಓಕೆ ಟ್ರೋಲ್ ಮಾಡೋದು. ಬಟ್ ನಾನು ಏನು ಮಾಡ್ತಾ ಇದ್ದೀನೋ ಅದನ್ನು ತೋರಿಸೋದಿಲ್ಲ. ಬರೀ ನಾನು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಏನು ಮಾಡ್ತೀನೋ ಅದನ್ನು ಮಾತ್ರ ತೋರಿಸ್ತಾರೆ. ನಾನು ಪ್ರಾಕ್ಟೀಸ್ ಮಾಡೋದು ಜೊತೆಗೆ ನಾನು ವರ್ಕೌಟ್ ಮಾಡೋದು ಅದೆಲ್ಲ ತೋರಿಸಿದ್ರೆ ಚೆನ್ನಾಗಿರುತ್ತೆ. ಬರೀ ಪಾಸಿಟಿವ್ ತೋರಿಸ್ತಾ ಬರೀ ನೆಗೆಟಿವ್ ಮಾತ್ರ ತೋರಿಸ್ತಾ ಇರ್ತಿರಲ್ಲ, ಯಾಕೆ ನನ್ನ ಹತ್ರ ಒಂದು ಕ್ವೆಶನ್ ಮಾಡಿದರೆ. ಜನಕ್ಕೆ ಹಂಗೆ ನಾನು ನೆಗೆಟಿವೇ ಬೇಕಾಗಿರೋದು, ಪಾಸಿಟಿವ್ ಎಲ್ಲ ಯಾರು ಕೇಳಲ್ಲ. ಪಾಸಿಟಿವ್ ತಗೊಂಡು ಏನು ಮಾಡ್ತಾರೆ ಜನ. ಅಪ್ಡೇಟ್ ಬಿಟ್ಟು ಲಿವಿಂಗ್ಸ್ಟೋನ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ರೀಸೆಂಟಾಗಿ ಅಬುಧಾಬಿ T10 ಲೀಗಲ್ಲಿ ಆಡ್ತಾ ಇದ್ದಾರೆ. ಅಲ್ಲೇ ಕೊಟ್ಟಿರುವಂಥ ಸ್ಟೇಟ್ಮೆಂಟು ಒಂದು ಇಂಟರ್ವ್ಯೂ ಅಲ್ಲಿ, ಐ ಥಿಂಕ್ RCB is certainly better than what Punjab was for me ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. RCB ನನಗೆ ಸಿಕ್ಕಾಪಟ್ಟೆ ಬೆಟರ್ ಅಂತ ಅನ್ನಿಸ್ತಾ ಇದೆ ಅಂತ. ಅಂದರೆ RCB ಫ್ರಾಂಚೈಸ್ ಸಿಕ್ಕಾಪಟ್ಟೆ ಬೆಟ್ರು, RCB ಸಖತ್ತಾಗಿದೆ ಹಂಗೆ ಹಿಂಗೆ ಆ ಥರ ಅಲ್ಲ. ಅವ್ರು ಇನ್ನೂ ಬಂದೇ ಇಲ್ಲ RCBಗೆ, ಅದು ಹಿಂಗೆ ಹೇಳೋಕ್ಕಾಗತ್ತೆ. ಅಂದರೆ ಅವ್ರು ಹೇಳ್ತಾ ಇರೋದು ಚಿನ್ನಸ್ವಾಮಿ ಸ್ಟೇಡಿಯಂ ಏನಿದೆ, ವೆನ್ಯೂ ಏನಿದೆ, ಇಲ್ಲಿನ ಅಟ್ಮಾಸ್ಫಿಯರ್ ಏನಿದೆ, ಇದು ನನಗೆ ಪಕ್ಕಾ ಸ್ಯೂಟೇಬಲ್ ಆಗಿರೋ ಥರ ಇದೆ. ಪಂಜಾಬ್ಗಿಂತ ಇಲ್ಲಿ ನನಗೆ ಸಿಕ್ಕಾಪಟ್ಟೆ ಸ್ಯೂಟೇಬಲ್ ಆಗಿರೋ ಥರ ಇದೆ. ಆದ್ದರಿಂದ ರನ್ಸ್ಗಳು ಬೇಜಾನ್ ಬರೋ ಸಾಧ್ಯತೆ ಇದೆ ಎಲ್ಲಿ ಅನ್ನೋ ಥರ ನನ್ನ ಗೇಮ್ ಪ್ಲೇಗೆ ಈ ಸ್ಟೇಡಿಯಮು ಸಿಕ್ಕಾಪಟ್ಟೆ ಸ್ಯೂಟೇಬಲ್ ಇದೆ ಅನ್ನೋ ಥರ ಹೇಳಿದ್ದಾರೆ. ಸೊ ನೋಡೋಣ, ಇವರ ಗೇಮ್ ಪ್ಲೇಗೆ ಸ್ಯೂಟೇಬಲ್ ಅಂತ ಬೇರೆ ಹೇಳಿದ್ದಾರೆ. ರನ್ಸ್ ಹೊಡಿಲಿಲ್ಲ ಅಂತಂದರೆ ಅಜ್ಜಾಗ್ತಾರೆ ಅನಿಸ್ತೀನಿ ಹಿಂಗೆ ಹೇಳ್ಬಿಟ್ಟು ಕೂಡ. ಅಪ್ಡೇಟ್ ಬತ್ರಿ, ಗೌತಮ್ ಗಂಭೀರ್ ಇಂಡಿಯನ್ ಕೋಚು ಇವಾಗ ಇಂಡಿಯಾಗೆ ಮರಳಿದಾರಂತೆ ಮಗ. ಯಾರಿಗೂ ಕೋಚಿಂಗ್ನ ಮಾಡ್ತಾರೆ ಅಂತ ಕೇಳಿದ್ರೆ ಇನ್ನೂ ಒಂದು ಲಾಂಗ್ ಗ್ಯಾಪ್ ಇದೆ. ಆ್ಯಕ್ಚುಲಿ ಡಿಸೆಂಬರ್ 6ನೇ ತಾರೀಕಿಂದ ಅಂತ ಕಾಣಿಸ್ತದೆ ಸೆಕೆಂಡ್ ಟೆಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗೋದು. ಮಧ್ಯದಲ್ಲಿ ಇಂಡಿಯಾ ವಾಸ್ ಪ್ರೈಮ್ ಮಿನಿಸ್ಟರ್ 11 ಈ ಥರ ಎಲ್ಲ ಒಂಥರ ಪ್ರಾಕ್ಟೀಸ್ ಮ್ಯಾಚ್ ಥರ ಎಲ್ಲ ಇದೆ. ಸೊ ಅದಕ್ಕೋಸ್ಕರ ಈ ಒಂದು ಲಾಂಗ್ ಗ್ಯಾಪ್ ಇರೋದ್ರಿಂದ 6ನೇ ತಾರೀಕು ಇರೋದ್ರಿಂದ ಬಹುಶಃ ಮರಳಿ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ 6ನೇ ತಾರೀಕು ಅಷ್ಟರಲ್ಲಿ. ಸೊ ಪರ್ಸನಲ್ ರೀಸನ್ಸ್ ಅಂತೆ, ಏನು ರೀಸನ್ಸ್ ಅಂತ ಗೊತ್ತಿಲ್ಲ, ಇಂಡಿಯಾಗೆ ಬಂದಿದ್ದಾರಂತೆ. ಅಪ್ಡೇಟ್ ನಂಬರ್ 4, KKRನ CEO ವೆಂಕಿ ಮೈಸೂರು ಒಂದು ಸ್ಟೇಟ್ಮೆಂಟ್ ಹಾಕಿಬಿಟ್ಟಿದ್ದಾರೆ ಮಗ. ವೆಂಕಟೇಶ್ ಅಯ್ಯರ್ಗೆ ಏನಕ್ಕೆ ಅವರು ಇಷ್ಟು ಹೈಯಾನ್ ಹೋದ್ರು ಅಂತಂದರೆ ಗೊತ್ತು ಎಲ್ಲರಿಗೂ. ವೆಂಕಟೇಶ್ ಅಯ್ಯರು ಇಷ್ಟು ವ್ಯಾಲ್ಯೂ ಮಾಡಲ್ಲ ಅಂತ, 23.75 ಕೋಟಿ ವ್ಯಾಲ್ಯೂ ಇಲ್ಲ ಅಂತ ಗೊತ್ತು. ಬಟ್ ನಮ್ಮ RCB ಹೋಗಿದ್ದೆ ಸಿಕ್ಕಾಪಟ್ಟೆ ಸ್ಟನ್ ಆಗೋಗ್ಬಿಟ್ವಿ ನಾವು. ಇವರೇನಕ್ಕೆ KKR ಅವರು ಆರೆಂಜ್ಗೆ ಹೋದ್ರು ಅಂತ ಅಂದರೆ ಇವ್ರು ಹೇಳಿದ್ರಂತೆ, ವೆಂಕಿ ಮೈಸೂರು ಅವ್ರಿಗೆ ಹೇಳಿದ್ರಂತೆ, KKR ಮ್ಯಾನೇಜ್ಮೆಂಟ್ ನಿಮಗೆ ಸರಿ ಇರಲ್ಲ, ನನ್ನನ್ನು ಬಿಟ್ಟಿದ್ದೀರಾ, ನನ್ನ ತಗೊಂಡಿಲ್ಲ ಅಂತಂದರೆ ಮತ್ತೆ ಸರಿ ಇರೋದಿಲ್ಲ ಅಂತ ವೆಂಕಟೇಶ್ ಅಯ್ಯರು ವೆಂಕಿ ಮೈಸೂರಿಗೆ ಹೇಳಿದ್ರಂತೆ. ವೆಂಕಿ ಹೇಳಿದ್ರಂತೆ. ಅದಕ್ಕೋಸ್ಕರ ಅವ್ರು ಎಷ್ಟು ಕೋದನ್ನು ಕೂಡ ತಗೊಳ್ಳೋದಕ್ಕೆ ನಾವು ರೆಡಿ ಆಗಿದ್ವಿ. ಅದಕ್ಕೋಸ್ಕರ ನಾವು ಪಟ ಅಂತ ಎತ್ತುತ್ತಾ ಇದ್ವಿ. ಅನ್ಫಾರ್ಚುನೇಟಾಗಿ ಅವ್ರು ಆ ರೇಂಜಿಗೆ ಹೋದ್ರೆ ಏನು ಮಾಡೋಕ್ಕಾಗತ್ತೆ. ಇಲ್ಲ ಅಂದರೆ ಇವ್ರನ್ನ ತಗೊಂಡಿರಲಿಲ್ಲ ಅಂತಂದರೆ ಹಾಕೊಂಡು ನನಗೆ ತುಳಾಕ್ಬಿಟ್ರು ಎಲ್ಲರೂ. ಇನ್ಫ್ಯಾಕ್ಟ್ ವೆಂಕಟೇಶ್ ಅಯ್ಯರ್ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅಂತ ಏನೂ ಮಾಡ್ತಿರ್ಲಿಲ್ಲ, ಹೋಗಿರೋರು ಅಷ್ಟೇ ಬೇರೆ ಫ್ರಾಂಚೈಸಿಗೆ. ಬಟ್ ಬೇಜಾರಾಗುತ್ತೆ, ನನಗೆ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ ಅಂತ ಹೇಳ್ತಾರಂತೆ. ಒಂಥರ ಎಮೋಷನ್ಗೆ ಬೆಲೆ ಕೊಟ್ಬಿಟ್ಟು ತಗೊಂಡಿರೋ ಥರ ಕಾಣಿಸ್ತಾ ಇದೆ ಇದು. ಅಪ್ಡೇಟ್ ನಂಬರ್ 5, ಬೆನ್ ಸ್ಟೋಕ್ಸ್ ಅವರು ರೀಸೆಂಟಾಗಿ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ಮಗ, ರಿಲೇಟೆಡ್ ಟು IPL ಅಲ್ಲಿ ಏನಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ನೀವು ಅಂತ ಕೇಳಿದಾಗ, ನಾನು ಆಲ್ಮೋಸ್ಟ್ ನನ್ನ ಎಂಡ್ ಆಫ್ ದ ಕೆರಿಯರ್ ಸ್ಟೇಜಲ್ಲಿ ಇದ್ದೀನಿ. ಯಾವಾಗ ಬೇಕೋ ರಿಟೈರ್ಮೆಂಟ್ ನಾನು ಕೊಡ್ಬೋದು, ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸ್ ರಿಟೈರ್ಮೆಂಟ್ ಕೊಡ್ಬೋದು. ನಾನು ಆದಷ್ಟು ಇಂಗ್ಲೆಂಡ್ ಜರ್ಸಿನ ಹಾಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಈ ಟೈಮಲ್ಲಿ ಅಂತ ಹೇಳಿದ್ದಾರೆ. ನಾನು ಒಂಥರ ನ್ಯಾಷನಲ್ ಟೀಮಿಗೆ ಫೋಕಸ್ಡ್ ಆಗಿದ್ದೀನಿ. ನ್ಯಾಷನಲ್ ಟೀಮ್ ನಾನು ಟೆಸ್ಟ್ ಫಾರ್ಮೇಟಲ್ಲಿ ಫೋಕಸ್ಡ್ ಆಗಿದ್ದೀನಿ. 1-2 ವರ್ಷದಿಂದ ಈ ಥರ ಬರ್ತಿದ್ದು, ನಾನು ಟೆಸ್ಟ್ ನೋಡ್ಕೋಬೇಕು, ಟೆಸ್ಟ್ ಮ್ಯಾಚ್ ನೋಡ್ಕೋಬೇಕು, ಹಂಗೆ ನೋಡ್ಕೋಬೇಕು, ಹಿಂಗೆ ನೋಡ್ಕೋಬೇಕು, ಅದು ನೋಡ್ಕೋಬೇಕು, ಇದು ನೋಡ್ಕೋಬೇಕು ಅಂತ ಸ್ಟೇಟ್ಮೆಂಟ್ಗಳು ಬರ್ತಾಯಿತ್ತು. ಬಟ್ ಇವಾಗ ಈ ಥರ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ನಾನು ಎಂಡ್ ಸ್ಟೇಜ್ ಆಫ್ ದ ಕೆರಿಯರ್. ಏನಕ್ಕೆ ಒಳ್ಳೆ ವಯಸ್ಸಾಗಿರೋ ಥರ ಮಾತಾಡ್ತಾರೆ ಅಂತ ಗೊತ್ತಿಲ್ಲ ಅವರು. ಎಂಡ್ ಸ್ಟೇಜಿಗೆ ಬಂದುಬಿಟ್ಟಿದ್ದೀನಿ ಆ ಥರ ಹೇಳ್ತಾ ಇದ್ದಾರೆ. ಇನ್ನೂ ಕೇಪೇಬಲ್ ಇದ್ದಾರೆ ಬೆನ್ ಸ್ಟೋಕ್ಸ್. ಅವ್ರ ಕೆಪಾಸಿಟಿ ಅವ್ರಿಗೆ ಗೊತ್ತಿಲ್ಲ, ಏನೇನೆಲ್ಲ ಮಾಡ್ಬೋದು ಬೆನ್ ಸ್ಟೋಕ್ಸು. ಅದರಲ್ಲಿ 1-2 ವರ್ಷ ಬೇರೆ ಇಂಜುರಿ ಎಲ್ಲ ಅಂದ್ಕೊಂಡು ಅದು ಬೇರೆ ತಿಂದೈತೆ, ಏನೇನೆಲ್ಲ ಮಾಡ್ಬೋದು ಇವರು. ಆಮೇಲೆ ಇನ್ನೂ ಒಂದು ಸ್ಟೇಟ್ಮೆಂಟ್ ಬೇರೆ ಕೊಟ್ಟಿದ್ದಾರೆ ರಿಲೇಟೆಡ್ ಟು ಟೆಸ್ಟ್ ಫಾರ್ಮೇಟು. ಈ ICC ಅವರನ್ನು ಸ್ಟಾರ್ಟ್ ಮಾಡಿದರೆ, ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅನ್ನೋ ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡಿದರೆ. ಇದು ಸಿಕ್ಕಾಪಟ್ಟೆ ಕನ್ಫ್ಯೂಸಿಂಗ್ ಆಗಿದೆ ನನಗೆ. ಯಾಕೋ ಇದು ಒಂಥರ ನನಗಲ್ಲ, ಇಂಗ್ಲೆಂಡ್ ಅವ್ರಿಗೆ ಒಂಥರ ಯಾಕೋ ಕನ್ಫ್ಯೂಸಿಂಗ್ ಆಗಿದೆ ಅಂತ. ಇಷ್ಟ ಆಗ್ತಿಲ್ವಂತೆ ಈ ಒಂದು ಫಾರ್ಮೇಟು, ಈ ಒಂದು ಪ್ಯಾಟರ್ನ್ ಇಷ್ಟ ಆಗ್ತಾ ಇಲ್ವಂತೆ. ಬೇರೆ ಥರ ಪ್ಯಾಟರ್ನ್ ತೊಗೊಂಬಂದ್ರೆ ಚೆನ್ನಾಗಿರುತ್ತೆ ಅನ್ನೋ ಥರ ಏನೋ ಹೇಳಿದ್ದಾರೆ. ಅಲಾಗರು ಕಿಸ್ಯಾಕಾಗಿಲ್ಲ ಅಂತಾರೆ, ಹಿಂಗೆ ಹೇಳಲ್ಲ, ಕುಣಿಲಾರ್ದವರು ನೆಲ ಡೊಂಕು ಅಂತ ಅನ್ನೋದ ಮಗ. 3 ಸಲ 3ನೇ ಸೈಕಲ್ ಫೈನಲ್ ಬರ್ತಾ ಇರೋದು. 3 ಸಲನೂ ಕೂಡ ಅವ್ರು ಫೈನಲಿಗೆ ಕ್ವಾಲಿಫೈ ಆಗಿಲ್ಲ. ಹಂಗೆ ನೋಡೋಕೋರೆ 3 ಸಲನೂ ಕೂಡ ಇಂಗ್ಲೆಂಡಲ್ಲಿ ನಡೀತಿದೆ ನೋಡಿ. ಇವ್ರ ದುರಾದೃಷ್ಟ ಯಾವ ಥರ ಇದೆ ಅಂತ. ನೆಟ್ಟಿಗೆ ಆಡಿಲ್ಲ ಅಲ್ಲಿ, ಇಂಗ್ಲೆಂಡಲ್ಲಿ ನಡೀತಿದೆ ಫೈನಲ್ಲು. 3 ಸಲ ಇಂಗ್ಲೆಂಡಲ್ಲಿ ನಡೆದಿದೆ ಫೈನಲ್ಲು. ಇವರೇ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ, ಇವರೇ ಅಲ್ಲಿ ಪಾರ್ಟಿಸಿಪೇಟ್ ಅಲ್ಲ, ಇನ್ಫ್ಯಾಕ್ಟ್ ಕ್ವಾಲಿಫೈ ಆಗ್ತಾ ಇಲ್ಲ ಅಲ್ಲಿ. ಏನು ಹೇಳ್ತೀರಾ ಇದಕ್ಕೆ?
ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ನೀವೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅನ್ನೋದು ಲೈಕ್ ಮಾಡಿ, ಹೀಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕೊಳ್ಳಿ. ವಾ.